ಒಂದು ಹಳ್ಳಿ. ಅಲ್ಲಿನ ಜನರು ಸುತ್ತಲಿನ ಕಾಡಿನಲ್ಲಿ ತಮಗೆ ಇಷ್ಟ ಬಂದಂತೆ ಕಟ್ಟಿಗೆ ಹಾಗೂ ಸಣ್ಣ ಪುಟ್ಟ ಪ್ರಾಣಿಗಳನ್ನು ಬೇಟೆಯಾಡುತ್ತಾ ಜೀವನ ಸಾಗಿಸುತ್ತಿದ್ದರು. ಕೆಲವು ವರ್ಷಗಳ ನಂತರ ಕಾಡಿನ ಸಂಪತ್ತು ನಾಶವಾಯಿತು. ಕಾಡಿನ ಪ್ರಾಣಿಗಳು ಅವರ ಹಳ್ಳಿಗೆ ಬರಲು ಪ್ರಾರಂಭಿಸಿದವು. ಹೀಗಿರುವಾಗ ಒಂದು ದಿನ ಚಿರತೆಯು ಮೇಯುತ್ತಿದ್ದ ದನವನ್ನು ತನ್ನ ಆಹಾರವೆಂದು ಭಾವಿಸಿ ತಿಂದುಬಿಟ್ಟಿತು. ಊರಿನ ಜನರಲ್ಲಿ ಭಯ ಹೆಚ್ಚಿತು. ಮಾರನೇ ದಿನ ಆ ಚಿರತೆ ರಾತ್ರಿ ಹೊತ್ತಿನಲ್ಲಿ ಊರಿಗೆ ನುಗ್ಗಿ ಹಳ್ಳಿಯಲ್ಲಿನ ಸಾಕು ಪ್ರಾಣಿಯನ್ನು ತಿನ್ನುತ್ತಿರುವಾಗ ಊರಿನ ಜನರು ನೋಡಿ ಕಟ್ಟಿಗೆಯಿಂದ ಹೊಡೆಯಲು ಹೋದರು. ಆದರೆ ಅದು ತಪ್ಪಿಸಿಕೊಂಡು ಹೋಯಿತು. ಎಲ್ಲ ಊರಿನ ಜನರು ತಮ್ಮ ತಾಲೂಕಿನ ಅರಣ್ಯ ಇಲಾಖೆಗೆ ಹೋಗಿ ಅಲ್ಲಿ ವಲಯ ಅರಣ್ಯ ಅಧಿಕಾರಿಗಳನ್ನು ಭೇಟಿ ಮಾಡಿ ತಮ್ಮ ಊರಿನಲ್ಲಿ ನಡೆದಿರುವ ಘಟನೆಯನ್ನು ಹೇಳಿದರು. ಅದಕ್ಕೆ ಉತ್ತರವಾಗಿ ವಲಯ ಅರಣ್ಯ ಅಧಿಕಾರಿಗಳು ಊರಿನ ಜನಕ್ಕೆ ಸಾಂತ್ವನ ಹೇಳಿ ಸರ್ಕಾರದಿಂದ ಸಿಗುವ ಸವಲತ್ತುಗಳ ಜೊತೆಗೆ ಚಿರತೆಯನ್ನು ಹಿಡಿಯುವುದಾಗಿ ಭರವಸೆ ಕೊಟ್ಟರು. ಮಾರನೇ ದಿನ ಅಧಿಕಾರಿಗಳು ಬಲೆಯೊಂದಿಗೆ ಹಳ್ಳಿಗೆ ಬಂದು ಆ ಚಿರತೆಯನ್ನು ಉಪಾಯದಿಂದ ಹಿಡಿದು ಹತ್ತಿರದ ಪ್ರಾಣಿ ಸಂಗ್ರಹಾಲಯಕ್ಕೆ ಇಟ್ಟರು. ಇದರೊಂದಿಗೆ ವಲಯ ಅರಣ್ಯ ಅಧಿಕಾರಿಗಳು ಜನರಿಗೆ ಹೇಳಿದರು, ನೀವು ಕಾಡಿಗೆ ಹೋಗಿ ಅದರ ಸಂಪತ್ತಿಗೆ ಕೈ ಹಾಕಿದರೆ ಮಾತ್ರ ಈ ಪ್ರಾಣಿಗಳು ಆಹಾರಕ್ಕಾಗಿ ನಾಡಿಗೆ ಬರುತ್ತವೆ. ಆದ್ದರಿಂದ ಇನ್ನು ಮುಂದೆ ಹಳ್ಳಿಯವರು ಕಾಡಿನಲ್ಲಿನ ಸಣ್ಣ ಪುಟ್ಟ ಪ್ರಾಣಿಗಳ ಬೇಟೆಯಾಡಬೇಡಿ ಹಾಗೂ ಅವುಗಳ ವಾಸಸ್ಥಳವನ್ನು ಹಾಳು ಮಾಡಬೇಡಿ ಎಂದರು. ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಊರಿನ ಜನಕ್ಕೆ ಕಾಡಿನ ಪ್ರಾಣಿಗಳು, ಅದರಲ್ಲೂ ಚೀತಾ ಹಾಗೂ ಹುಲಿ ಅಂತಹ ಪ್ರಾಣಿಗಳು ಎದುರಿಗೆ ಬಂದಾಗ ಏನು ಮಾಡಬೇಕು ಎಂಬ ಅರಿವನ್ನು ಹಳ್ಳಿಯ ಜನರಿಗೆ ಮೂಡಿಸಿದರು. 1. ಶಾಂತವಾಗಿರಿ, ಓಡಬೇಡಿ. ನೀವು ಓಡಿದರೆ ಅದು ಬೇಟೆ ಪ್ರಾಣಿ ಓಡುತ್ತಿರುವಂತೆ ಕಾಣುತ್ತದೆ. ನಿಮ್ಮ ಸ್ಥಳದಲ್ಲೇ ನಿಂತು ಶಾಂತವಾಗಿರಿ. 2. ಅದರ ಕಣ್ಣಿಗೆ ಕಣ್ಣಿಟ್ಟು ನೋಡುತ್ತಾ ನಿಲ್ಲಿ. ಚೀತಾ ಸಾಮಾನ್ಯವಾಗಿ ಮಾನವನ ಮೇಲೆ ದಾಳಿ ಮಾಡುವುದಿಲ್ಲ. ತತ್ತರಿಸದೆ ನೇರವಾಗಿ ನೋಡಿದರೆ ಅದು ಹಿಂಜರಿಯುತ್ತದೆ. 3. ನಿಮ್ಮನ್ನು ದೊಡ್ಡದಾಗಿ ತೋರಿಸಿ. ನಿಂತಿರುವ ಎತ್ತರಕ್ಕೆ ಬಾಳಿರಿ. ಕೈಗಳನ್ನು ಮೇಲಕ್ಕೆ ಎತ್ತಿ ಅಥವಾ ಜಾಕೆಟನ್ನು ತೆರೆದು ದೊಡ್ಡದಾಗಿ ಕಾಣುವಂತೆ ಮಾಡಿರಿ. 4. ನಿಧಾನವಾಗಿ ಹಿಂದೆ ಸರಿಯಿರಿ. ತಲೆ ತಿರುಗಿಸದೆ ನಿಧಾನವಾಗಿ 1-2 ಹೆಜ್ಜೆ ಹಿಂದೆ. ನೀವಿದ್ದ ಜಾಗವನ್ನು ಬಿಟ್ಟು ಹಿಂದೆ ಸರಿಯುತ್ತಿದ್ದರೂ ಮುಖ ಚೀಟಾಗೆ ಎದುರಿರಬೇಕು. 5. ಗಂಭೀರ ಧ್ವನಿಯಲ್ಲಿ ಮಾತನಾಡಿ. ಶಾಂತವಾಗಿ ಆದರೆ ಗಟ್ಟಿಯಾದ ಶಬ್ದದಲ್ಲಿ ಮಾತನಾಡಿ. ಭಯಗೊಂಡಂತೆ ಕಿರುಚಬೇಡಿ. 6. ಕುಳಿತುಕೊಳ್ಳಬೇಡಿ ಅಥವಾ ಬಾಗಬೇಡಿ. ಬಾಗಿದರೆ ಅಥವಾ ಕುಳಿತರೆ ನೀವು ಬೇಟೆ ಪ್ರಾಣಿಯಂತೆ ಕಾಣುತ್ತೀರಿ. ಸದಾ ನೇರವಾಗಿ ನಿಂತಿರಲಿ. 7. ಹತ್ತಿರ ಹೋಗಬೇಡಿ. ಚೀತಾ ಶಾಂತವಾಗಿದ್ದರೂ ಗಾಯಗೊಂಡಿದ್ದರೂ ಕೂಡ ಹತ್ತಿರ ಹೋಗಬೇಡಿ. 9. ಮಕ್ಕಳು ಮತ್ತು ಪಾಳು ಪ್ರಾಣಿಗಳನ್ನು ಸುರಕ್ಷಿತವಾಗಿ ಹಿಡಿದುಕೊಳ್ಳಿ. 10. ಸಾಧ್ಯವಿದ್ದರೆ ಎತ್ತರದ ಜಾಗಕ್ಕೆ ಅಥವಾ ವಾಹನಕ್ಕೆ ಹಾರಿ. ವಾಹನ, ಕಲ್ಲು, ಮೇಲ್ದರ್ಜೆಯ ಜಾಗಕ್ಕೆ ನಿಧಾನವಾಗಿ ಚಲಿಸಿ. 10. ಚೀತಾ ಆಕ್ರಮಣಕಾರಿಯಾಗಿ ವರ್ತಿಸಿದರೆ ನಿಮ್ಮನ್ನು ಇನ್ನೂ ದೊಡ್ಡದಾಗಿ ತೋರಿಸಿ. ಕೈಗಳನ್ನು ಬಿಚ್ಚಿ ಗಟ್ಟಿಯಾಗಿ ಕೂಗಿ, ಕಿರುಚದೆ. ಅತಿ ಹೆಚ್ಚಾಗಿ ಚೀತಾ ಮಾನವನನ್ನು ಕಂಡ ಕೂಡಲೇ ಅವು ಹೆದರಿ ದೂರ ಹೋಗುತ್ತವೆ. ನೀವು ನಿಂತ ಜಾಗದಲ್ಲಿ ಹೆದರದೆ ಅವುಗಳ ಕಣ್ಣಲ್ಲಿ ಕಣ್ಣಿಟ್ಟು ನಿಧಾನವಾಗಿ 2 ಹೆಜ್ಜೆಗಳನ್ನು ಹಿಂದೆ ತೆಗೆದರೆ ಆಯಿತು. ಇದು ನಮಗಿಂತನೂ ದೊಡ್ಡ ಪ್ರಾಣಿ ಇದೆ, ಇದರಿಂದ ನನಗೆ ತೊಂದರೆ ಉಂಟಾಗಬಹುದು ಎಂದುಕೊಂಡು ಚೀತಾ ಹೆದರಿ ಓಡಿ ಹೋಗುತ್ತದೆ. ಏನು ಮಾಡಬಾರದು? ಓಡಬೇಡಿ. ಚೀತಾಕ್ಕೆ ಬೆನ್ನು ತೋರಿಸಬೇಡಿ. ಹಠಾತ್ ಚಲನೆ ಮಾಡಬೇಡಿ. ಸೆಲ್ಫಿ ತೆಗೆಯಲು ಹೋಗಬೇಡಿ. ಮರಿಗಳ ಹತ್ತಿರ ಎಂದಿಗೂ ಹೋಗಬೇಡಿ. ತಾಯಿ ಚೀತಾ ತುಂಬಾ ಕೋಪಗೊಳ್ಳುತ್ತದೆ.